ಬಾರಪ್ಪ ಭದ್ರ. ಏನು ಇದು? ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು ಅಲ್ವೋ? ಅಣ್ಣ ಅತ್ತಿಗೆ ಇದಾರೆಂಬ ನೆನಪಾದ್ರೂ ಇದೆಯೋ ಇಲ್ವೋ ನಿನಗೆ? ವೀರಭದ್ರ, ಯಾರಪ್ಪ ಇವರು? ಅಣ್ಣ, ಈ ಊರಿನ ಶ್ರೀಮಂತರಾದ ಕಾಳಿಂಗರಾವನ ತಂಗಿ ಕಲ್ಪನಾ ಅಂತ. ಇವರನ್ನೇಕಪ್ಪ ನಮ್ಮ ಮನೆಗೆ ಕರೆದುಕೊಂಡು ಬಂದಿ? ಅಣ್ಣ ಹೇಳು, ಇನ್ನು ಮುಂದೆ ಇಲ್ಲೇ ಇರುತ್ತಾಳೆ. ಅವಳು ಹೇಗೂ ಇರ್ತಾಳೆ? ಅವರು ಶ್ರೀಮಂತರು, ನಾವು ಬಡವರು. ಹೂವಿನ ಹಾಸಿಗೆ ಮೇಲೆ ಮಳಗೋ ಅವಳು ನಮ್ಮಂತ ಬಡವರ ಮನೆಯಲ್ಲಿ ಹೇಗಪ್ಪ ಇರ್ತಾಳೆ? ಅಣ್ಣ, ಅಕ್ಕ, ನಾನು ಅವಸರದಲ್ಲಿ ಒಂದು ತಪ್ಪು ಮಾಡಿದ್ದೇನೆ. ಬಹಳ ದಿನಗಳಿಂದ ನಾವಿಬ್ರು ಪ್ರೀತಿ ಮಾಡ್ತಿದ್ವಿ. ನಮ್ಮ ಪ್ರೀತಿಗೆ ಅವರನ್ನ ಒಪ್ಪಲಿಲ್ಲ. ಅದಕ್ಕೋಸ್ಕರ ನಾವು ಇಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದಿದ್ದೇವೆ. ಭದ್ರ, ಏನು ಹೇಳುತ್ತಿರುವೆ? ಇವ್ರ ಅಣ್ಣ ಊರಿಗೆ ಶ್ರೀಮಂತರು. ಅವರನ್ನು ಎದುರು ಹಾಕಿಕೊಂಡು ಈ ನಮ್ಮಂತ ಬಡವರು ಈ ಊರಲ್ಲಿ ಬಾಳಕ್ಕೆ ಆಗುತ್ತೇನೋ? ಅಣ್ಣ, ಅದರ ಚಿಂತೆ ಮಾಡಬೇಡ. ಅದು ನಾವು ಕಾನೂನಿನ ಚೌಕಟ್ಟಿನಲ್ಲಿದ್ದೀವಿ. ಯಾರೇನು ಮಾಡಲು ಸಾಧ್ಯವಿಲ್ಲ. ನೋಡಿ, ನಮ್ಮಣ್ಣ ಶ್ರೀಮಂತನೇ ಇರ್ಬೋದು, ಆದ್ರೆ ಅವನಿಗೆ ಎದುರಾಗಿ ನಾವು ಮದುವೆಯಾಗಿ ಬಂದಿದ್ದೀವಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನಮ್ಗೆ ಆಶ್ರಯ ಕೊಡಿ, ಅರ್ಥ ಮಾಡಿಕೊಳ್ಳಿ. ನೀವು ಹೇಳುವ ಮಾತನ್ನು ನಂಬಬೇಕೆ? ಹಾಗೆ ನಂಬಿದರೆ ಬೇವಿನ ಮರದಲ್ಲಿ ಸಿಹಿಯಾದ ಮಾವು ಬಯಸಿದಂತೆ ಆಗುತ್ತದೆ. ಏನ್ರಿ, ಹೋಗ್ಲಿ ಬಿಡಿ. ಏನು ತಿಳಿದೆ ತಪ್ಪು ಮಾಡಿ ಪ್ರೀತಿ ಮಾಡಿ ಮದುವೆನೂ ಆಗಿದ್ದಾರೆ. ಹೊಸ ಜೋಡಿಗಳು ಮನೆ ಬಾಗಿಲಲ್ಲಿ ಬಂದು ನಿಂತಾಗ ಹೊರಗೆ ಇಷ್ಟೊತ್ತಿನವರೆಗೂ ನಿಲ್ಲಿಸೋದು ಸರಿಯಲ್ಲ. ಅವರನ್ನ ಆರತಿ ಮಾಡಿ ಈ ಮನೆಯಲ್ಲಿ ಬೆಳಗ್ಗೆ ಬಂದ ಮಹಾಲಕ್ಷ್ಮಿ ಅಂತ ಬರ ಮಾಡಿಕೊಳ್ಳೋಣ. ಏನಂತೀರಾ? ಅಣ್ಣ, ಅತ್ತಿಗೆ, ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ. ನಾನು ಮುಂದೆ ಬರ್ತೀನಿ. ಅಲ್ಲಪ್ಪ, ಈಗೀಗಪ್ಪ ಹೇಳ್ತಾ ಇದೀಯಾ? ನಿನ್ನ ಹೆಂಡತಿಗೆ ಹೇಳು, ಅದನ್ನ ನಾವು ಕೇಳಲ್ಲ, ಅವಳೇ ಕೇಳ್ತಾಳೆ. ಹೇಳು. ಅತ್ತಿಗೆ, ಅವಳಿಗೆ ನೀವೇ ಹೇಳಿಬಿಡಿ. ಒಳ್ಳೇದಾಯ್ತು ಬಿಡಪ್ಪ. ಬಾರಮ್ಮ, ಈ ಮನೆಯ ಬೆಳಗಲು ಬಂದ ಮಹಾಲಕ್ಷ್ಮಿ ನೀನು. ಇನ್ ಮುಂದೆ ಈ ಮನೆಯಲ್ಲಿ ಹಾಯಾಗಿ ಕಾಲ ಕಳೆದಂತೆ. ಶಿವಪ್ಪ, ಮಾನ್ಯ ನಿಮ್ಮ ಮನೆಗೆ ಬಂದಾಗ ದೊಡ್ಡವ್ರ ಎದುರು ಹಾಕ್ಯವಂದಪ್ಪ. ಕೊಟ್ಟು ನಾನು ಮಾತಾ ಕೇಳಿದ್ರಿ ನೀವು ಮದ್ವೆ ಮಾಡ್ಕೊಂಡ್ ಬಂದನಂತ ನೋಡ್ರಿ, ಇದೆಲ್ಲರ ನಿನ್ನ ತಮ್ಮ ತಿಳಿಲಾರ್ದು ತಪ್ಪು ಮಾಡಿದ್ದಾನೆ. ತಮ್ಮ ತಿಳಿಲಾರ ತಪ್ಪು ಮಾಡ. ನಿಮ್ಮ ಮನೆ ಮಗಳಾದರೂ ಅಷ್ಟೇ, ನಮ್ಮ ಮನೆ ಮಗಳಾದರೂ ಅಷ್ಟೇ. ತಪ್ಪು ಮಾಡಿದ್ರು, ಯಾರು ತಪ್ಪು ಮಾಡಿದ್ರೆ ತಪ್ಪೇ. ಅದನ್ನೇ ದೊಡ್ಡದು ಮಾಡಿಕೊಳ್ಳಬೇಡಿ, ನಮ್ಮನ್ನು ಕ್ಷಮಿಸಿಬಿಡಿ. ನೋಡ್ ಶಿವಪ್ಪ, ನೀನು ಸಣ್ಣಾಗಿ ಮಾತಾಡ್ತೀಯ, ಆದ್ರೆ ನಿನ್ನ ತಮ್ಮ ಭದ್ರ ನನ್ನ ನೆತ್ತಿ ಮೇಲೆ ಕಾರಾಡಕತ್ತಾನ. ಅವನ ಬಿಸಿ ರಕ್ತ ಗೆಲ್ತಾ ಇತ್ತು, ನನ್ನ ಅಧಿಕಾರದ ಬಲ ಗೆಲ್ತಾ ಇತ್ತು. ನೋಡೇ ಬಿಡ್ತೀನಿ ಮಕ್ಕಳ, ಮುಂದಾಯ್ತು ನೋಡಿ ನಿಜವಾದ ಹಬ್ಬ, ಅನುಭವಿಸಿ. ಸಾವುಕಾರೆ, ಮಾತನಾಡುವ ಮಾತಿಗೆ ಸ್ವಲ್ಪ ಮಿತಿ ಇರಲಿ. ನೋಡಿ, ಈ ಮನೆಗೆ ಬಂದವಳು ನಿಮ್ಮ ಮಗಳು. ಅವಳನ್ನ ಕರೆಸಿದ್ದು ನಾವಲ್ಲ, ಅವಳಾಕೆ ಬಂದಿದ್ದು. ನೋಡ್ರಿ, ನಾವಂತೂ ನಮ್ಮ ಹೋರಿನ ಚೆನ್ನಾಗಿ ಮೇಯಿಸಿ ಕಟ್ಟು ಮಸ್ತಾಗಿ ಬೆಳೆಸಿದೀವಿ. ಆ ಹೋರಿ ಹಿಂದೆ ಬೆನ್ನು ಹತ್ತಿ ಬಂದಿದ್ದು ನಿಮ್ಮ ಆಕಳನ್ನು ಮರೆಬೇಡಿ. ಯೋಚನೆ ಮಾಡಿ ಮಾತನಾಡಿ, ಮೊದಲಿನ ಜಾಗ ಖಾಲಿ ಮಾಡಿ. ಲೇ ಶಂಭಲಿಂಗ, ತೆಗೆದುಕೊಂಡು ಬಾ ಬಾಂಡ್ ಪೇಪರ್ ಅನ್ನ. ತೆಗೆದುಕೊಂಡು ಇವಳ ಮೂರ್ತಿ ಮೇಲೆ ಹೋಗೋದು ತೋರಿಸು. ಯಾರು ಇಲ್ಲಿರಬೇಕು, ಯಾರು ಹೊರಗಡೆ ಹೋಗ್ಬೇಕು ಅಂತ ಹೇಳ. ಅವಳಿಗೆ ಹೋಗಿ ಹಾಕಿ ಮೂರ್ತಿ ಮೇಲೆ. ನೋಡು ಶಿವಪ್ಪ, ನಮ್ಮ ದೈನ್ಯಾರ ಅಂತ ಸಾಲ ಮಾಡುವಾಗ ನಿಮ್ಮ ಮೈನಿ ಹೊಲ ಎಲ್ಲ ಹಣ ಇಟ್ಕೊಂಡು
20 ಲಕ್ಷ ರೂಪಾಯಿ ತಗೊಂಡನ್ರಿ. ಮೋಸ ಮಾಡಿದ್ರಿ ಪಾರ್ವತಿ, ಮೋಸ ಮಾಡಿದ್ರಿ. ನಾನು ತೆಗೆದುಕೊಂಡದ್ದು ಇವರ ಹತ್ತಿರ 2 ಲಕ್ಷ ಮಾತ್ರ. ಅಲ್ಲ ರೀ, ಹೋಗಿ ಹೋಗಿ ಇಂಥವ್ರ ಹತ್ರ ನೀವು ಸಾಲ ಮಾಡಿದ್ದು. ಇವ್ರೇನು ಮನುಷ್ಯರೇನ್ರಿ? ಕರುಣೆ ಇಲ್ಲದ ಕಟುಕರೇ ಇವರು. ಅದು ನನಗೆ ತಿಳಿತಾ ಇಲ್ಲ ಪಾರ್ವತಿ. ನನ್ನ ತಮ್ಮಂದಿರು ಬಂದು ಸಾಲ ಯಾರಿಗಾಗಿ ಮಾಡಿದ್ದಾರೆ ಎಂದು ಕೇಳಿದ್ರೆ ಅವರಿಗೆ ನಾನೆಲ್ಲ ಒಂದು ಉತ್ತರ ಕೊಡಲಿ? ಈ ನನ್ನ ಮಾತನ್ನು ನಂಬುವರ ಪಾರ್ವತಿ? ಈ ಮಾತನ್ನು ಅವರು ನನ್ನ ಮಾತನ್ನು ನಂಬುತ್ತಾರಾ? ಇವಪ್ಪ ಅಳುದು ಕಡಿದು ಮನೆ ಬಿಟ್ಟ ಹೊರಗೆ ದಾಟ್ರಿ. ಮೋಸ ಮಾಡಿದ್ರಿ ಅಂದ ಮೇಲೆ ಮಾತಾಡ್ತೀರಿ. ಒಬ್ಬರ ನೆತ್ತಿ ಮೇಲೆ ಕಾಲಿಟ್ರಿ, ನಿಮ್ಮ ನೆತ್ತಿ ಮೇಲೆ ಕಾಲಿಡಲು ಮತ್ತೊಬ್ಬನನ್ನು ದೇವರು ಹುಟ್ಟಿಸ್ತಾನೆ. ನೋಡಿದೀಯಾ ಪಾರ್ವತಿ, ಜಿದ್ದಿಗೆ ಜಿದ್ದು ಹಾಕಿ ಮಾತಾಡ್ತಿದೀಯಲ್ಲ, ನೋಡೈತಿ ಹಂಗೈತಿ. ಶಂಭಲಿಂಗ ನಡಿಲೆ, ಇನ್ನು ಹೋಗಿ ಬಿಡೋಣ. ಆತ್ರಿ ತಪ್ಪು ಮಾಡಿಬಿಟ್ಟೆ ಪಾರ್ವತಿ, ತಪ್ಪು ಮಾಡಿಬಿಟ್ಟೆ. ಅಯ್ಯೋ ದುರ್ವಿಧಿಯೇ, ಎಂತ ಪರಿಸ್ಥಿತಿ ತಂದೊಡೆದು ನನಗೆ. ನಾನು ಮಾಡಿದ ಸಾಲ ನನ್ನ ತಮ್ಮಂದಿರು ಓದಲಿ ಬೆಳೆಯಲಂತ 2 ಲಕ್ಷ, ಅದು ನನಗೆ ಉರುಳಾಯ್ತು ಪಾರ್ವತಿ, ಅದೇ ನನಗೆ ಉರುಳಾಯ್ತು. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಅವರು ಮೋಸ ಮಾಡಿದ್ದಕ್ಕೆ ಅವರನ್ನ ಮಾತ ನಂಬಿ ದುಷ್ಟನಾಗೋನಲ್ಲ ನನ್ನ ಮೈದನ. ನಾವೆಂಥವ್ರು ಅಂತ ಅವನಿಗೆ ಗೊತ್ತಿಲ್ವೇನ್ರಿ? ಪಾರ್ವತಿ, ಮಾಡಿದ ಸಾಲದ ಅಪವಾದ ಸಿಕ್ಕಂದಿನದಳು ಬಾಳಿ ಬದುಕೋ ಮುನ್ನ ಮನೆಯಲ್ಲಿ ಬಿಟ್ಟು ಹೋಗುವ ಕಾಲ ಬಂದಿದೆ ಪಾರ್ವತಿ. ನಮ್ಮ ಹೊನೆ ಬರಕ್ಕೆ ಹೊನೆ ಬರ ಯಾರು? ನಾನು ಮಾಡಿದ ತಪ್ಪಿಗಾಗಿ ನನ್ನ ತಮ್ಮಂದಿರಿಗೆ ತೊಂದರೆಯಾಗಬಾರದು ಪಾರ್ವತಿ. ನಾವು ಮನೆ ಬಿಟ್ಟು ಹೋಗೋಣ ಪಾರ್ವತಿ. ಸ್ವಾಮಿ ಇಲ್ಲಿ ನೋಡಿ, ನಿಲ್ಲಿ. ಒಳಗಡೆ ಕಲ್ಪನಾ ಇದ್ದಾಳೆ, ಅವಳು ತಿಳುವಳಿಕೆ ಇದೆ ಹುಡುಗಿ. ಅವಳಿಗೊಂದು ಮಾತು ಹೇಳಿ ನೋಡೋಣ ರೀ, ಹೇಳಿ ನೋಡ್ತೀನಿ. ಬೇಡ ಪಾರ್ವತಿ, ಬೇಡ. ಅವಳ ನನಗೆ ಅಂಜಿ ಅವಳು ಹೊರಗೆ ಬರ್ತಾ ಇಲ್ಲ. ಅವಳಿಂದಾನೆ ಹೀಗಾಯಿತಂದು ಅವಳು ನೋವು ಪಡೆದುಕೊಳ್ಳಬಾರ್ದು ಪಾರ್ವತಿ. ಮಣಿ ಎಂಬ ಲಕ್ಷ್ಮಿಯೇ, ಚಿಕ್ಕಂದಿನಿಂದಲೂ ಒಳ್ಳೆ ಪಲ್ಲು ಇದೇ ಮನೆಯಲ್ಲಿ ಹುಟ್ಟಿಸಿಕೊಂಡು ಬಿಸಿಲು ಮಳೆ ಗಾಳಿ ಚಳಿಯಿಂದ ನಮ್ಮನ್ನು ಜೋಪಾನ ಮಾಡಿ ಇಂದು ನಮಗೆ ಈ ಬಲಿಯಿಂದ ದೂರ ಆಗುವ ಸಮಯ ಬಂದಿದೆ ಪಾರ್ವತಿ. ಮೊದಲು ಈ ಮನೆಯಿಂದ ಹೊರಡೋಣ, ನಡೆಯಿರಿ. ಯಾರಾದ್ರೂ ಬಂದು ನೋಡುವ ಮೊದಲು ನಾವ್ ಈ ಮನೇಲಿ ಇರೋದು ಬೇಡ. ನಡೆಯಿರಿ ಸ್ವಾಮಿ, ನಡೆಯಿರಿ. ನಗತೈತಿ ದೈವ ಅಲ್ಲಿ
ಹಲಸೈತಿ ದೈವಲ್ಲಿ ನಗತೈತಿ ದೈವಾಲಿ ಹಲಸೈತಿ ಜೀವ ಎಲ್ಲಿ ವಿಧಿಯಾಟ ಕಂಡವರು ಯಾರು ಮಾನವ ಓ ವಿಧಿಯಾಟ ಕಂಡವರು ಯಾರು ಮಾನವ ನಗತೈತಿ ದೈವಾಲಿ ಹಲಸೈತಿ ಜೀವ ಎಲ್ಲಿ ವಿಧಿಯಾಟ ಕಂಡರು ಯಾರು ಮಾನವ ಓ ವಿಧಿಯಾಟ ಕಂಡರು ಯಾರು ಮಾನವ ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಕೇಳು ದುಂಬಿಗಳು ರಸದಲ್ಲಿ ಹಾಡುತ್ತಿರುವೆ ಕೇಳು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಹೀಗೂ ದುಂಬಿಗಳು ರಸದಲ್ಲಿ ಹಾಡುತ್ತಿರುವೆ ಕೇಳು ಸದ್ಗುರುವೇ ಎಲ್ಲಿರುವೆ ಸದ್ಗುರುವೆ ಎಲ್ಲಿರುವೆ ಕುರುಸಿದ್ದಾರೂಢ ಉದಯವಾಯಿತ ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಕೇಳು ದುಂಬಿಗಳು ರಸದಲ್ಲಿ ಹಾಡುತ್ತಿರುವೆ ಕೇಳು ಓ ಚಲಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಸದ್ಗುರುವಿನ ಲಕ್ಷಣದಿ ಬೆಳೆಯುತ್ತ ನಡೆದವನೇ ಚಲಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಸದ್ಗುರುವಿನ ಲಕ್ಷಣದಿ ಬೆಳೆಯುತ್ತ ನಡೆದವನೇ ಗುರುದೇವ ಭವ ಎಂಬ ಅಭಯವ ನುಡಿದವನೇ ಗುರುದೇವ ಭವ ಎಂಬ ಅಭಯವ ನುಡಿದವನೇ ಉದಯವಾಯಿತ ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಚುತ್ತಿವೆ ಕೇಳು ದುಂಬಿಗಳು ರಥದಲ್ಲಿ ಹಾಡುತ್ತಿವೆ ಕೇಳು ಓ ಜಾತಿ ಮತ್ತು ಭೇದಗಳ ಅರಿಯದ ಈ ನೆಲವು ಕನ್ನಡ ಕುಲ ಕೋಟಿಯ ಬಹುಪುಣ್ಯದ ಫಲವು ಜಾತಿ ಮತ್ತು ಭೇದಗಳ ಅರಿಯದ ಈ ನೆಲವು ಕನ್ನಡ ಕುಲ ಕೋಟಿಯ ಬಹುಪುಣ್ಯದ ಫಲವು ಹೊರಗೊರ್ವೆ ನೀ ಕೈದ ಜೀವತ ಪೋವಲವು ಹೊರಗೊರ್ವೆ ನೀ ಕೈದ ಜೀವತ ಪೋವಲವು ಉದಯವಾಯಿತ ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಕೇಳು ದುಂಬಿಗಳು ರಸದಲ್ಲಿ ಹಾಡುತ್ತಿರುವೆ ಕೇಳು ಸದ್ಗುರುವೇ ಎಲ್ಲಿರುವೆ ಸದ್ಗುರುವೇ ಎಲ್ಲಿರುವೆ ಗುರುಸಿದ್ದಾರೂಢ ಉದಯವಾಯಿತ ಏಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಕೇಳು ದುಂಬಿಗಳು ರಸದಲ್ಲಿ ಹಾಡುತ್ತಿವೆ ಕೇಳಿ बोलो भारत माता की बोलो भारत माता की वंदे वंदे श्री लक्ष्मी देवी नाट्य संघ के श्री दुर्गा देवी नाट्य संघ के